ನಮಸ್ಕಾರ ವೀಕ್ಷಕರೇ. 55 ವರ್ಷದ ನಂತರ ಜೀವನ ನಿಧಾನವಾಗುತ್ತದೆ ಎಂಬ ಭಾವನೆ ಬಹಳ ಜನರಲ್ಲಿ ಕಾಣಿಸುತ್ತದೆ. ಆದರೆ ನಿಜವಾಗಿ ನೋಡಿದರೆ ಅದು ವಯಸ್ಸಿನ ಸಮಸ್ಯೆಯಲ್ಲ, ಅದು ನಾವು ನಮ್ಮ ದೇಹಕ್ಕೆ ಕೊಡುತ್ತಿರುವ ಪೋಷಣೆಯ ಪ್ರತಿಫಲ. ಒಂದು ಕಾಲದಲ್ಲಿ ದಿನವಿಡೀ ದುಡಿಯುತ್ತಿದ್ದ ದೇಹ ನಿಧಾನವಾಗಿ ಸೊರಗುತ್ತಿರುವಂತೆ ಕಾಣಬಹುದು. ಬೆಳಿಗ್ಗೆ ಎದ್ದು ನಿಲ್ಲೋದು ಕೂಡ ಕಷ್ಟ ಅನ್ನಿಸಬಹುದು. ಕಾಲುಗಳಲ್ಲಿ ಬಲ ಕಡಿಮೆ, ಕೈಗಳಲ್ಲಿ ಜುಮ್ಮೆನ್ನಿಸುವಿಕೆ, ಸ್ವಲ್ಪ ನಡೆದರೂ ಉಸಿರಾಟ ಹೆಚ್ಚಾಗುವುದು, ಇವೆಲ್ಲವೂ ಹಳೆಯದಾಗಿದೆ ಅಂತ ನಾವು ಒಪ್ಪಿಕೊಳ್ಳುತ್ತೇವೆ. ಆದರೆ ಈ ಎಲ್ಲ ಲಕ್ಷಣಗಳ ಹಿಂದೆ ದೊಡ್ಡ ಕಾರಣವೇನೆಂದರೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಕಡಿಮೆಯಾಗುವುದು. ವಯಸ್ಸು ಹೆಚ್ಚಾದಂತೆ ನಮ್ಮ ದೇಹದ ಮೆಟಬಾಲಿಸಮ್ ನಿಧಾನವಾಗುತ್ತದೆ, ಸ್ನಾಯುಗಳು ದುರ್ಬಲವಾಗುತ್ತದೆ, ನರಗಳು ಬಲ ಕಳೆದುಕೊಳ್ಳುತ್ತದೆ, ರಕ್ತ ಸಂಚಾರ ಸರಿಯಾಗಿ ಆಗುವುದಿಲ್ಲ. ಇದರಿಂದಲೇ ದೇಹದಲ್ಲಿ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಜೀವನದ ಉತ್ಸಾಹವು ಕುಂಠಿತವಾಗುತ್ತದೆ. ಆದರೆ ಇಲ್ಲೊಂದು ದೊಡ್ಡ ಸತ್ಯ ಇದೆ. ದೇಹವನ್ನು ಮತ್ತೆ ಚುರುಕುಗೊಳಿಸುವ ಶಕ್ತಿ ನಮ್ಮ ಅಡುಗೆ ಮನೆಯಲ್ಲಿಯೇ ಇದೆ. ನಾವು ಪ್ರತಿದಿನ ತೆಗೆದುಕೊಳ್ಳುವ ಆಹಾರವೇ ನಮ್ಮ ಆರೋಗ್ಯದ ಮೂಲ. ಸರಿಯಾದ ಆಹಾರವನ್ನು ಆಯ್ಕೆ ಮಾಡಿಕೊಂಡರೆ 55ರ ನಂತರವೂ ದೇಹವನ್ನು ಬಲವಾಗಿ ಚುರುಕಾಗಿ ಇಡಬಹುದು. ಬಹಳ ಜನರಿಗೆ ಗೊತ್ತಿಲ್ಲ, ಆದರೆ ಕೆಲವು ಸರಳ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಔಷಧಿಯಂತೆ ಕೆಲಸ ಮಾಡುತ್ತದೆ. ಅವುಗಳಲ್ಲಿ ಮೊದಲನೆಯದು ಮೊಸರು ಮತ್ತು ಜೀರಿಗೆ. ಇವು ಎರಡು ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿರುವ ಪದಾರ್ಥಗಳು. ಆದರೆ ಇವುಗಳ ಸಂಯೋಜನೆ ದೇಹಕ್ಕೆ ಎಷ್ಟು ದೊಡ್ಡ ಔಷಧಿಯಂತೆ ಕೆಲಸ ಮಾಡುತ್ತದೆ ಎಂಬುದು ಬಹಳ ಜನರಿಗೆ ಗೊತ್ತಿಲ್ಲ. ವಿಶೇಷವಾಗಿ 55 ವರ್ಷದ ನಂತರ ದೇಹದಲ್ಲಿ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ ಇದು ಒಂದು ಸರಳ ನೈಸರ್ಗಿಕ ಪರಿಹಾರವಾಗಿದೆ. ವಯಸ್ಸು ಹೆಚ್ಚಾದಂತೆ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ಹೊಟ್ಟೆಯಲ್ಲಿ ಗ್ಯಾಸ್, ಉಬ್ಬರ, ಅಜೀರ್ಣ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಈ ಎಲ್ಲ ಸಮಸ್ಯೆಗಳ ಮೂಲ ಹೊಟ್ಟೆಯಲ್ಲೇ ಇರುತ್ತದೆ. ಹೊಟ್ಟೆ ಸರಿಯಾಗಿಲ್ಲ ಎಂದರೆ ದೇಹದ ಉಳಿದ ಭಾಗಗಳಿಗೂ ಸರಿಯಾಗಿ ಪೋಷಕಾಂಶ ಸಿಗುವುದಿಲ್ಲ. ಇದರಿಂದ ದೇಹದಲ್ಲಿ ಸೊರಗು, ಬಲಹೀನತೆ, ಮನಸ್ಸಿನಲ್ಲಿ ಅಸಹಜತೆ ಎಲ್ಲ ಒಟ್ಟಾಗಿ ಜೀವನದ ಗುಣಮಟ್ಟ ಕಡಿಮೆಯಾಗುತ್ತದೆ. ಇಲ್ಲಿ ಮೊಸರು ಪ್ರಮುಖ ಪಾತ್ರ ವಹಿಸುತ್ತದೆ. ಮೊಸರಿನಲ್ಲಿರುವ ಪ್ರೋಬಯೋಟಿಕ್ಸ್ ಎಂಬ ಉತ್ತಮ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯ ಆರೋಗ್ಯವನ್ನು ಸುಧಾರಿಸುತ್ತದೆ. ಇವು ಜೀರ್ಣಕ್ರಿಯೆಯನ್ನು ಸರಿಯಾಗಿಡುತ್ತದೆ, ಹೊಟ್ಟೆಯೊಳಗಿನ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡುತ್ತದೆ. ಇದರಿಂದ ನಾವು ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗಿ ಅದರ ಪೋಷಕಾಂಶಗಳು ದೇಹಕ್ಕೆ ತಲುಪುತ್ತದೆ. ಇದಕ್ಕೆ ಜೀರಿಗೆ ಸೇರಿಸಿದರೆ ಅದರ ಶಕ್ತಿ ಇನ್ನೂ ಹೆಚ್ಚಾಗುತ್ತದೆ. ಜೀರಿಗೆ ಒಂದು ಅದ್ಭುತ ಜೀರ್ಣಶಕ್ತಿ ಹೆಚ್ಚಿಸುವ ಪದಾರ್ಥ. ಇದು ಹೊಟ್ಟೆಯ ಗ್ಯಾಸನ್ನು ಕಡಿಮೆ ಮಾಡುತ್ತದೆ, ಅಜೀರ್ಣವನ್ನು ನಿವಾರಿಸುತ್ತದೆ, ಹೊಟ್ಟೆಯಲ್ಲಿ ಉಂಟಾಗುವ ಉಬ್ಬರವನ್ನು ತಗ್ಗಿಸುತ್ತದೆ. ಜೊತೆಗೆ ಜೀರಿಗೆ ದೇಹದ ಮೆಟಬಾಲಿಸಮನ್ನು ಸ್ವಲ್ಪ ವೇಗಗೊಳಿಸುತ್ತದೆ. ಹೀಗಾಗಿ ಆಹಾರ ಬೇಗ ಜೀರ್ಣವಾಗುತ್ತದೆ. ಕೆಲವರಿಗೆ ಊಟ ಮಾಡಿದ ನಂತರ ತುಂಬ ಭಾರವಾಗಿರುವಂತೆ ಅನಿಸುತ್ತದೆ. ಈ ಸಮಸ್ಯೆಗೆ ಮೊಸರು ಪ್ಲಸ್ ಜೀರಿಗೆ ಒಂದು ಸರಳ ಪರಿಹಾರ. ಮೊಸರು ಮತ್ತು ಜೀರಿಗೆ ಸೇರಿ ತಿಂದರೆ ಅದು ಹೊಟ್ಟೆಗೆ ತಂಪು ನೀಡುತ್ತದೆ, ದೇಹವನ್ನು ಹಗುರವಾಗಿರಿಸುತ್ತದೆ. ವಿಶೇಷವಾಗಿ ಬೇಸಿಗೆಯಲ್ಲಿ ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ದೇಹದ ಒಳಗಿನ ಉರಿಯೂತ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಇದರಿಂದ ಕಾಲು ನೋವು, ದೇಹದ ಒತ್ತಡ, ಸುಸ್ತು ಇವುಗಳು ಕಡಿಮೆಯಾಗುತ್ತದೆ. ಹೀಗಾಗಿ ದಿನವಿಡೀ ಒಂದು ಹಗುರವಾದ ಚುರುಕಾದ ಅನುಭವ ಸಿಗುತ್ತದೆ. ಇದನ್ನು ಸೇವಿಸುವ ವಿಧಾನವು ಬಹಳ ಸರಳ. ಒಂದು ಬಟ್ಟಲು ತಾಜಾ ಮೊಸರನ್ನು ತೆಗೆದುಕೊಳ್ಳಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಬೇಕಾದರೆ ಸ್ವಲ್ಪ ಉಪ್ಪು ಕೂಡ ಸೇರಿಸಬಹುದು. ಇದನ್ನು ಮಧ್ಯಾಹ್ನ ಊಟದ ಜೊತೆ ಅಥವಾ ಊಟದ ನಂತರ ತೆಗೆದುಕೊಳ್ಳಬಹುದು. ಇನ್ನು ಎರಡನೆಯದಾಗಿ ಬಾದಾಮಿ ಒಂದು ಸಣ್ಣ ಕಾಯಿ ಆಗಿದ್ದರೂ ಅದರೊಳಗೆ ತುಂಬ ದೊಡ್ಡ ಆರೋಗ್ಯ ರಹಸ್ಯ ಅಡಗಿದೆ. ವಿಶೇಷವಾಗಿ 55 ವರ್ಷದ ನಂತರ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಸರಳವಾಗಿ ಪೂರೈಸುವ ಅತ್ಯುತ್ತಮ ಆಹಾರಗಳಲ್ಲಿ ಬಾದಾಮಿ ಪ್ರಮುಖವಾದುದು. ವಯಸ್ಸು ಹೆಚ್ಚಾದಂತೆ ದೇಹದ ಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತದೆ, ನರಗಳು ದುರ್ಬಲವಾಗುತ್ತದೆ, ಮೆದುಳಿನ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ, ಹಾಗೆ ಎಲುಬುಗಳು ಮತ್ತು ಸ್ನಾಯುಗಳ ಬಲ ಕುಗ್ಗುತ್ತದೆ. ಈ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಸರಿಯಾದ ಪೋಷಕಾಂಶಗಳ ಕೊರತೆ. ಇದೇ ಸಂದರ್ಭದಲ್ಲಿ ಬಾದಾಮಿ ದೇಹಕ್ಕೆ ಒಂದು ಪ್ರಾಕೃತಿಕ ಟಾನಿಕ್ ಆಗಿ ಕೆಲಸ ಮಾಡುತ್ತದೆ. ಬಾದಾಮಿಯಲ್ಲಿ ಉತ್ತಮ ಪ್ರಮಾಣದ ಪ್ರೋಟೀನ್,
ಆರೋಗ್ಯಕರ ಕೊಬ್ಬು, ವಿಟಮಿನ್ ಇ, ಮೆಗ್ನೀಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿವೆ. ಈ ಎಲ್ಲ ಪೋಷಕಾಂಶಗಳು ಸೇರಿ ದೇಹದ ಹಲವು ಭಾಗಗಳನ್ನು ಬಲಪಡಿಸುತ್ತದೆ. ವಿಶೇಷವಾಗಿ ನರಗಳಿಗೆ ಬಲ ನೀಡುವಲ್ಲಿ ಬಾದಾಮಿ ಅತ್ಯುತ್ತಮ. ಕೈಕಾಲು ಜುಮ್ಮೆನ್ನಿಸುವುದು, ಸುಣ್ಣಗುವುದು, ಸಣ್ಣ ಸಣ್ಣ ಕಂಪನೆ ಇವುಗಳು ನರ ದುರ್ಬಲತೆಯ ಲಕ್ಷಣಗಳು. ಪ್ರತಿದಿನ ನೆನೆಸಿದ ಬಾದಾಮಿ ತಿಂದರೆ ನರಗಳಲ್ಲಿ ರಕ್ತ ಸಂಚಾರ ಸುಧಾರಿಸುತ್ತದೆ. ಅವುಗಳಿಗೆ ಬೇಕಾದ ಪೋಷಣೆಯೂ ಸಿಗುತ್ತದೆ. ಹೀಗಾಗಿ ಈ ಲಕ್ಷಣಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ವಯಸ್ಸು ಹೆಚ್ಚಾದಂತೆ ನೆನಪು ಶಕ್ತಿ ಕಡಿಮೆಯಾಗುವುದು ಸಾಮಾನ್ಯ. ಕೆಲವೊಮ್ಮೆ ಮಾತು ಮರೆತು ಹೋಗುವುದು, ಕಾನ್ಸಂಟ್ರೇಷನ್ ಕಡಿಮೆಯಾಗುವುದು ಇವು ಕಾಣಿಸಿಕೊಳ್ಳುತ್ತದೆ. ಬಾದಾಮಿಯಲ್ಲಿರುವ ವಿಟಮಿನ್ ಇ ಮತ್ತು ಉತ್ತಮ ಕೊಬ್ಬುಗಳು ಮೆದುಳಿನ ಕೋಶಗಳನ್ನು ರಕ್ಷಿಸುತ್ತದೆ ಮತ್ತು ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ರಾತ್ರಿ 5ರಿಂದ 6 ಬಾದಾಮಿಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಅವುಗಳ ಸಿಪ್ಪೆ ತೆಗೆದು ತಿನ್ನಿ. ನೆನೆಸಿದ ಬಾದಾಮಿ ಜೀರ್ಣಿಸಲು ಸುಲಭವಾಗುತ್ತದೆ ಮತ್ತು ಅದರ ಪೋಷಕಾಂಶಗಳು ದೇಹಕ್ಕೆ ಉತ್ತಮವಾಗಿ ಅಳವಡಿಸುತ್ತದೆ. ಕೆಲವರು ನೇರವಾಗಿ ಒಣ ಬಾದಾಮಿ ತಿನ್ನುತ್ತಾರೆ, ಅದು ಕೂಡ ಸರಿ, ಆದರೆ ನೆನೆಸಿದ್ದು ಹೆಚ್ಚು ಪ್ರಯೋಜನಕಾರಿ. ಹೆಚ್ಚು ತಿನ್ನಬಾರದು, ದಿನಕ್ಕೆ 5ರಿಂದ 6 ಸಾಕು. ಅತಿ ಹೆಚ್ಚು ತೆಗೆದುಕೊಂಡರೆ ತೂಕ ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತದೆ. ಇನ್ನು ಮೂರನೆಯದಾಗಿ ಎಳ್ಳು ಮತ್ತು ಬೆಲ್ಲ. ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯಲ್ಲಿ ಬಹಳ ಮಹತ್ವ ಪಡೆದಿರುವ ಈ 2 ಪದಾರ್ಥಗಳು ಸಣ್ಣದಾಗಿ ಕಾಣಿಸಿದರೂ ದೇಹಕ್ಕೆ ಅಪಾರವಾದ ಶಕ್ತಿಯನ್ನು ನೀಡುವ ನೈಸರ್ಗಿಕ ಸೂಪರ್ ಫುಡ್ ಆಗಿದೆ. ವಿಶೇಷವಾಗಿ 55 ವರ್ಷದ ನಂತರ ದೇಹದಲ್ಲಿ ಕಾಣಿಸಿಕೊಳ್ಳುವ ಬಲಹೀನತೆ, ಎಲುಬು ನೋವು, ರಕ್ತಹೀನತೆ, ಸೊರಗು ಇಂತಹ ಸಮಸ್ಯೆಗಳಿಗೆ ಇದು ಒಂದು ಸರಳ ಆದರೆ ಪರಿಣಾಮಕಾರಿ ಪರಿಹಾರವಾಗಬಹುದು. ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಬಹಳಷ್ಟಿರುತ್ತದೆ. ಇದು ಎಲುಬುಗಳನ್ನು ಬಲಪಡಿಸಲು ಅತ್ಯಂತ ಮುಖ್ಯ. ವಯಸ್ಸು ಹೆಚ್ಚಾದಂತೆ ಎಲುಬುಗಳು ದುರ್ಬಲವಾಗುತ್ತದೆ. ವಿಶೇಷವಾಗಿ ಮಹಿಳೆಯರಲ್ಲಿ 50ರ ನಂತರ ಜಾಯಿಂಟ್ ಪೇಯ್ನ್ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಎಳ್ಳು ನಿಯಮಿತವಾಗಿ ತಿಂದರೆ ಎಲುಬುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುತ್ತದೆ. ಸಂಧಿ ನೋವು ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಜೊತೆಗೆ ಎಳ್ಳಿನಲ್ಲಿ ಮೆಗ್ನೀಷಿಯಂ, ಐರನ್ ಮತ್ತು ಉತ್ತಮ ಕೊಬ್ಬುಗಳಿವೆ. ಇವು ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ನರಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ಇನ್ನು ಬೆಲ್ಲದ ವಿಷಯಕ್ಕೆ ಬಂದರೆ ಇದು ನೈಸರ್ಗಿಕ ಶಕ್ತಿಯ ಮೂಲ. ಸಕ್ಕರೆಯಂತೆ ಖಾಲಿ ಕ್ಯಾಲೋರೀಸ್ ಕೊಡುವುದಿಲ್ಲ. ಬೆಲ್ಲದಲ್ಲಿ ಐರನ್ ಮಿನರಲ್ಸ್ಗಳಿವೆ. ಇವು ರಕ್ತವನ್ನು ಶುದ್ಧಗೊಳಿಸಲು ಮತ್ತು ರಕ್ತಹೀನತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಬಹಳ ಜನರಿಗೆ 55ರ ನಂತರ ಸೊರಗು, ತಲೆಸುತ್ತು, ಬಲ ಇಲ್ಲದಂತೆ ಅನಿಸುವುದಕ್ಕೆ ಒಂದು ಪ್ರಮುಖ ಕಾರಣ ರಕ್ತಹೀನತೆ. ಬೆಲ್ಲವನ್ನು ದಿನನಿತ್ಯದಲ್ಲಿ ಸೇರಿಸಿದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಸುಧಾರಿಸುತ್ತದೆ. ದೇಹದಲ್ಲಿ ಹೊಸ ಶಕ್ತಿ ಮೂಡುತ್ತದೆ. ಎಳ್ಳು ಮತ್ತು ಬೆಲ್ಲ ಒಂದಾಗಿ ತಿಂದಾಗ ಅದರ ಪರಿಣಾಮ ಇನ್ನೂ ಹೆಚ್ಚಾಗುತ್ತದೆ. ಇದು ದೇಹಕ್ಕೆ ತಕ್ಷಣ ಶಕ್ತಿ ನೀಡುವುದರ ಜೊತೆಗೆ ದೀರ್ಘಕಾಲ ಬಲವನ್ನು ನೀಡುತ್ತದೆ. ಇದನ್ನು ತಿಂದ ನಂತರ ದೇಹದಲ್ಲಿ ಒಂದು ಸಹಜವಾದ ಚೈತನ್ಯ ಉಂಟಾಗುತ್ತದೆ. ವಿಶೇಷವಾಗಿ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡರೆ ದಿನವಿಡೀ ಸೊರಗು ಕಡಿಮೆಯಾಗುತ್ತದೆ. ಇದನ್ನು ಸೇವಿಸುವುದು ತುಂಬ ಸರಳ. ಸ್ವಲ್ಪ ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡಿ ಉಂಡೆಗಳಾಗಿ ಮಾಡಬಹುದು ಅಥವಾ ಹಾಗೆ ತಿನ್ನಬಹುದು. ದಿನಕ್ಕೆ ಒಂದು ಚಿಕ್ಕ ಉಂಡೆ ಸಾಕು. ಹೆಚ್ಚು ತಿನ್ನುವ ಅಗತ್ಯವಿಲ್ಲ. ನಿಯಮಿತವಾಗಿ ತೆಗೆದುಕೊಂಡರೆ ಮಾತ್ರ ಅದರ ಪ್ರಯೋಜನ ಗೊತ್ತಾಗುತ್ತದೆ. ಕೆಲವೇ ದಿನಗಳಲ್ಲಿ ದೇಹದಲ್ಲಿ ಬದಲಾವಣೆ ಕಾಣಲು ಶುರುವಾಗುತ್ತದೆ. 4ನೇಯದಾಗಿ ಅರಶಿನ ಹಾಲು. ನಮ್ಮ ಮನೆಗಳಲ್ಲಿ ಪೀಳಿಗೆಯಿಂದ ಬಳಕೆಯಲ್ಲಿರುವ ಸರಳ ಪಾನೀಯ ದೇಹಕ್ಕೆ ಒಂದು ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ. ವಿಶೇಷವಾಗಿ 55 ವರ್ಷದ ನಂತರ ದೇಹದಲ್ಲಿ ಕಾಣಿಸಿಕೊಳ್ಳುವ ನರನೋವು, ಸಂಧಿ ನೋವು, ನಿದ್ರೆ ಸಮಸ್ಯೆ, ದೇಹದ ಉರಿಯೂತ ಇಂತಹ ಸಮಸ್ಯೆಗಳಿಗೆ ಇದು ಬಹಳ ಉಪಯುಕ್ತ. ನಾವು ಸಾಮಾನ್ಯವಾಗಿ ಇದನ್ನು ಸಣ್ಣ ವಿಷಯ ಎಂದು ಕಡೆಗಣಿಸುತ್ತೇವೆ, ಆದರೆ ಇದರ ಒಳಗೆ ಇರುವ ಗುಣಗಳು ದೇಹವನ್ನು ಒಳಗಿನಿಂದ ಬಲಪಡಿಸುವ ಶಕ್ತಿ ಹೊಂದಿದೆ. ಅರಶಿನದಲ್ಲಿ ಕರ್ಕ್ಯೂಮಿನ್ ಎಂಬ ಪ್ರಬಲ ಸಂಯೋಗ ಇರುತ್ತದೆ. ಇದು ಒಂದು ಶಕ್ತಿಯುತ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೆಂಟರಿ ಗುಣಗಳನ್ನು ಹೊಂದಿದೆ. ಅಂದರೆ ದೇಹದೊಳಗೆ ಉಂಟಾಗುವ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. 55ರ ನಂತರ ಹಲವರಿಗೆ ಕಾಲು ನೋವು, ಮಣಕಟ್ಟು ನೋವು, ಬೆನ್ನು ನೋವು ಇವುಗಳು ಸಾಮಾನ್ಯವಾಗಿ ಕಾಣಿಸುತ್ತದೆ. ಇವುಗಳ ಹಿಂದೆ ಇರುವ ಒಂದು ಮುಖ್ಯ ಕಾರಣ ದೇಹದ ಒಳಗಿನ ಉರಿಯೂತ. ಪ್ರತಿದಿನ ಅರಶಿನ ಹಾಲು ಕುಡಿಯುವುದರಿಂದ ಈ ಉರಿಯೂತ ನಿಧಾನವಾಗಿ ಕಡಿಮೆಯಾಗುತ್ತದೆ.
ನೋವು ತಗ್ಗುತ್ತದೆ, ದೇಹ ಹಗುರವಾಗುತ್ತದೆ. ಹಾಲಿನಲ್ಲಿಯೂ ಸಾಕಷ್ಟು ಪೋಷಕಾಂಶಗಳಿವೆ, ವಿಶೇಷವಾಗಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್. ಇವು ಎಲುಬುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ವಯಸ್ಸು ಹೆಚ್ಚಾದಂತೆ ಎಲುಬುಗಳು ದುರ್ಬಲವಾಗುತ್ತದೆ, ಫ್ರ್ಯಾಕ್ಚರ್ ಅಪಾಯ ಹೆಚ್ಚಾಗುತ್ತದೆ. ಹಾಲು ಮತ್ತು ಅರಶಿನ ಸೇರಿ ಕುಡಿಯುವುದರಿಂದ ಎಲುಬುಗಳಿಗೆ ಬೇಕಾದ ಪೋಷಕಾಂಶ ಸಿಗುತ್ತದೆ ಮತ್ತು ಜೊತೆಗೆ ಅರಶಿನದ ಗುಣಗಳು ದೇಹವನ್ನು ರಕ್ಷಿಸುತ್ತದೆ. ನರಗಳ ಆರೋಗ್ಯಕ್ಕೂ ಅರಶಿನ ಹಾಲು ಸಹಾಯಕ. ಕೆಲವರಿಗೆ ಕೈಕಾಲು ಜುಮ್ಮೆನ್ನಿಸುವುದು, ಸುಣ್ಣಾಗುವುದು, ರಾತ್ರಿ ಸಮಯದಲ್ಲಿ ನರ ನೋವು ಹೆಚ್ಚಾಗುವುದು ಇವು ಕಾಣಿಸಿಕೊಳ್ಳುತ್ತದೆ. ಅರಶಿನದ ಉರಿಯೂತ ನಿವಾರಕ ಗುಣಗಳು ನರಗಳಿಗೆ ಆರಾಮ ನೀಡುತ್ತದೆ. ಅರಶಿನ ಹಾಲಿನ ಮತ್ತೊಂದು ದೊಡ್ಡ ಲಾಭ ಎಂದರೆ ಉತ್ತಮ ನಿದ್ರೆ. 55ರ ನಂತರ ಬಹಳ ಜನರಿಗೆ ನಿದ್ರೆ ಸರಿಯಾಗಿ ಬರೋದಿಲ್ಲ ಎಂಬ ಸಮಸ್ಯೆ ಇರುತ್ತದೆ. ರಾತ್ರಿ ಮಲಗಿದರೂ ಮನಸ್ಸು ಶಾಂತವಾಗಿರೋದಿಲ್ಲ, ಮಧ್ಯರಾತ್ರಿ ಎದ್ದು ಹೋಗುತ್ತಾರೆ. ಮಲಗುವ ಮೊದಲು 1 ಗ್ಲಾಸ್ ಬೆಚ್ಚಗಿನ ಅರಶಿನ ಹಾಲು ಕುಡಿಯುವುದರಿಂದ ದೇಹ ಮತ್ತು ಮನಸ್ಸು ಶಾಂತವಾಗುತ್ತದೆ. ಇದು ನರಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ, ಹೀಗಾಗಿ ಗಾಢ ನಿದ್ರೆ ಬರಲು ಸಹಾಯ ಮಾಡುತ್ತದೆ. 55ರ ನಂತರವೂ ಯಾರ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಬದುಕುವುದು, ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುವುದು ಇದೇ ನಿಜವಾದ ಶಕ್ತಿ. ಇದನ್ನು ಪಡೆಯಲು ದೊಡ್ಡ ಔಷಧಿಗಳು ಅಥವಾ ದುಬಾರಿ ಚಿಕಿತ್ಸೆಗಳು ಬೇಕಾಗಿಲ್ಲ. ನಮ್ಮ ದಿನನಿತ್ಯದ ಆಹಾರದಲ್ಲಿ ಸಣ್ಣ ಬದಲಾವಣೆ ಮಾಡಿದರೆ ಸಾಕು. ಇಂದಿನ ಕಾಲದಲ್ಲಿ ಬಹಳ ಜನ ಔಷಧಿಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಸ್ವಲ್ಪ ನೋವಿದ್ದರೂ ತಕ್ಷಣ ಟ್ಯಾಬ್ಲೆಟ್ ತೆಗೆದುಕೊಳ್ಳುತ್ತಾರೆ. ಆದರೆ ಔಷಧಿಗಳು ತಾತ್ಕಾಲಿಕ ಪರಿಹಾರ ಮಾತ್ರ. ಮೂಲ ಸಮಸ್ಯೆಯನ್ನು ಪರಿಹರಿಸುವುದು ಆಹಾರ ಮತ್ತು ಜೀವನ ಶೈಲಿ. ನಾವು ದೇಹಕ್ಕೆ ಸರಿಯಾದ ಪೋಷಕಾಂಶಗಳನ್ನು ನೀಡಿದರೆ ದೇಹವೇ ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುತ್ತದೆ. ಇದು ಪ್ರಕೃತಿಯ ಅದ್ಭುತ ವ್ಯವಸ್ಥೆ. 55ರ ನಂತರ ಜೀವನ ಮುಗಿಯುತ್ತದೆ ಎಂದು ಭಾವಿಸುವ ಬದಲು ಅದನ್ನು ಹೊಸ ಆರಂಭವಾಗಿ ನೋಡಬೇಕು. ಇವತ್ತು ನಾವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು, ಸರಿಯಾದ ಆಹಾರ, ಸ್ವಲ್ಪ ವ್ಯಾಯಾಮ, ಸರಿಯಾದ ನಿದ್ರೆ ಇವೆಲ್ಲವೂ ಸೇರಿ ನಾಳೆಯ ಆರೋಗ್ಯಕರ ಜೀವನವನ್ನು ನಿರ್ಮಿಸುತ್ತದೆ. ಒಂದು ಕ್ಷಣ ಕಲ್ಪನೆ ಮಾಡಿ, ನೀವು 60 ಅಥವಾ 65 ವರ್ಷವಾಗಿದ್ದರೂ ಸಹ ಬೆಳಿಗ್ಗೆ ಎದ್ದು ಸುಲಭವಾಗಿ ನಡೆದು ಹೋಗುತ್ತೀರಿ, ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳುತ್ತೀರಿ, ನಿಮ್ಮ ಮಕ್ಕಳಿಗೆ ಭಾರವಾಗಿಲ್ಲ. ನಿಮ್ಮ ಮುಖದಲ್ಲಿ ಆತ್ಮವಿಶ್ವಾಸ, ದೇಹದಲ್ಲಿ ಚೈತನ್ಯ. ಇದು ಕನಸು ಅಲ್ಲ, ಸಾಧ್ಯವಾದ ವಾಸ್ತವ. ಅದಕ್ಕಾಗಿ ನೀವು ಇವತ್ತೇ ಪ್ರಾರಂಭಿಸಬೇಕು. ಪ್ರತಿದಿನ ಈ ಹೇಳಿದ ಆಹಾರಗಳಲ್ಲಿ ಒಂದನ್ನಾದರೂ ನೀವು ನಿಮ್ಮ ಜೀವನದಲ್ಲಿ ಸೇರಿಸಿ. ನಿಧಾನವಾಗಿ ನೀವು ನಿಮ್ಮ ದೇಹದಲ್ಲಿ ಬದಲಾವಣೆ ಗಮನಿಸುತ್ತೀರಿ. ಸೊರಗು ಕಡಿಮೆಯಾಗುತ್ತದೆ, ನಿದ್ರೆ ಸುಧಾರಿಸುತ್ತದೆ, ಕಾಲುಗಳಲ್ಲಿ ಬಲ ಬರುತ್ತದೆ, ಮನಸ್ಸು ಹರ್ಷವಾಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.